ನಮಸ್ಕಾರ ವೀಕ್ಷಕರೇ, 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಚೈತ್ರ ರಾಜ್, ನನ್ನ ಜೊತೆಗಿದ್ದಾರೆ ನನ್ನ ಕಲೀಗ್ ನಾನು ಶರ್ಮಿತಾ. ವೀಕ್ಷಕರ, ದಿನದಲ್ಲಿ ನಡೆದಂತ ಪ್ರಮುಖ ಸುದ್ದಿಗಳನ್ನ ಇದೀಗ ಒಂದೊಂದೇ ನೋಡ್ತಾ ಹೋಗೋಣ. ರಾಮನಗರದ ಜಿಲ್ಲಾಸ್ಪತ್ರೆ ಉದ್ಘಾಟನೆ ವಿಚಾರಕ್ಕೆ ಗಲಾಟೆ ನಡೆದಿದೆ. ಎಚ್ಡಿ ಕುಮಾರಸ್ವಾಮಿ ಹಾಗೂ ಶಾಸಕಿ ಅನಿತಾ ಬರೋ ಮುನ್ನವೇ ಆಸ್ಪತ್ರೆ ಉದ್ಘಾಟನೆ ಮಾಡಿದ್ದಕ್ಕೆ ಜೆಡಿಎಸ್ ಕಾರ್ಯಕರ್ತರು ಗಲಾಟೆ ಮಾಡಿ ಪ್ರತಿಭಟನೆ ನಡೆಸಿದರು. ಸಚಿವ ಅಶ್ವತ್ಥ ನಾರಾಯಣ್, ಡಾಕ್ಟರ್ ಸುಧಾಕರ್ ವಿರುದ್ಧ ಘೋಷಣೆ ಕೂಗಿದರು. ಒಂದ್ ಕಡೆ ಕಾರ್ಯಕರ್ತರು ಕಿತ್ತಾಡ್ತಿದ್ರೆ ಇನ್ನೊಂದ್ ಕಡೆ ನಾಯಕರು ಒಗ್ಗಟ್ಟು ಪ್ರದರ್ಶಿಸಿದ್ರು. ಒಂದೇ ವೇದಿಕೆಯಲ್ಲಿ ಎಚ್ಡಿ ಕುಮಾರಸ್ವಾಮಿ, ಅಶ್ವತ್ಥ ನಾರಾಯಣ್, ಡಿಕೆ ಸುರೇಶ್ ಕಾಣಿಸಿಕೊಂಡ್ರು. ಆಸ್ಪತ್ರೆ ನಿರ್ಮಿಸೋದ್ರ ಹಿಂದೆ ಎಚ್ಡಿಕೆ ಶ್ರಮ ಇದೆ ಅಂತ ಡಿಕೆ ಸುರೇಶ್ ಹೇಳಿದ್ರು. ಡಿಕೆ ಶಿವಕುಮಾರ್, ಡಿಕೆ ಸುರೇಶ್ ಬಗ್ಗೆ ಎಚ್ಡಿಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಡಿಕೆ ಸುರೇಶ್ ಎಚ್ಡಿಕೆ ಅವರನ್ನ ಅಶ್ವತ್ಥ ನಾರಾಯಣ್ ಹಾಡಿ ಹೊಗಳಿದ್ರು. ನಾವು ಕೋವಿಡ್ ನ ಸಂದರ್ಭದಲ್ಲೇನೆ ಇದಕ್ಕಿಂತ ಮುಂಚೆನೆ ಇದು ಚಾಲನೆ ಆಗಬೇಕಾಗಿತ್ತು. ಸಮ್ಮಿಶ್ರ ಸರ್ಕಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಂತ ಕುಮಾರಸ್ವಾಮಿ ಅವರು ಕೂಡ ಅದಕ್ಕೆ 33 ಕೋಟಿ ರೂಪಾಯಿಗೆ ಹೆಚ್ಚುವರಿಯಾಗಿ ಕಡತವನ್ನ ತರಿಸಿ ಅದನ್ನ ಆರೋಗ್ಯ ಇಲಾಖೆಗೆ ಕಳಿಸ್ಕೊಟ್ಟದನ್ನ ಈ ಸಂದರ್ಭದಲ್ಲಿ ನಾನು ಸ್ಮರಣೆಯನ್ನ ಮಾಡ್ತೇನೆ. ನಾವು ಕೋವಿಡ್ ನ ಸಂದರ್ಭದಲ್ಲೇನೆ ಇದಕ್ಕಿಂತ ಮುಂಚೆ ಜಿಲ್ಲಾ ಆಸ್ಪತ್ರೆ ಆಗಬೇಕು ಅಂತಕ್ಕಂಥದ್ದು ಜಿಲ್ಲಾ ಕೇಂದ್ರ ಆದಂಥ ದಿನದಿಂದ ನನ್ನ ಒಂದು ಕನಸಿದ್ದಂಥದ್ದು. ನಂತರ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಡಿ ಕೆ ಶಿವಕುಮಾರ್ ಅವರಲ್ಲಿ ಉಸ್ತುವಾರಿ ಸಚಿವರಿದ್ದರು. 2-3 ಸಭೆಗಳನ್ನು ಮಾಡಿದ್ವಿ. ಡಿ ಕೆ ಸುರೇಶ್ ಅವರು ಲೋಕಸಭಾ ಸದಸ್ಯರು ಇದ್ದರು. ಈ ಒಂದು ಆಸ್ಪತ್ರೆಯ ಜಾಗದ ಬಗ್ಗೆ ಅವರೇನು ಸಮಸ್ಯೆ ಬಗ್ಗೆ ಚರ್ಚೆ ಮಾಡಿದ್ರು. ಒಂದು ಹಂತದಲ್ಲಿ ಇದನ್ನು ಬಸವನಪುರದ ಹತ್ರ ಮಾಡಬೇಕು ಆಸ್ಪತ್ರೆನ ಅಂತಕ್ಕಂಥ ಒಂದು ಚರ್ಚೆಗಳಾದವು. ಈ ಜಾಗದಲ್ಲಿ ಇವತ್ತು ಈ ಆಸ್ಪತ್ರೆಯ ಕಟ್ಟಡ ಬರಲಿಕ್ಕೆ ಸಾಧ್ಯ ಆಗಿದೆ ಮತ್ತು ಈಗಿನ ಸರ್ಕಾರದಲ್ಲಿ ಇದನ್ನು ಸಂಪೂರ್ಣಗೊಳಿಸಿ ಇವತ್ತೇನು ಉದ್ಘಾಟನೆ ಮಾಡಿದ್ದಾರೆ. ಎಲ್ಲರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೀನಿ. ಇವತ್ತೆಲ್ಲರ ಸಹಕಾರವನ್ನು ತಗೊಂಡಿದ್ದೀವಿ. ಈ ಆಸ್ಪತ್ರೆಯನ್ನ ರೂಪಿಸಬೇಕಾಗಿದ್ರೆ ನಮ್ಮ ಡಿ ಕೆ ಸುರೇಶ್ ಅವರು ಹೇಳ್ತಾ ಇದ್ರು, ನಾನು ಸಾಕಷ್ಟು ಡಿಸೈನ್ ಮಾಡೋದ್ರಿಂದ ಆಸಕ್ತಿ ತಗೊಂಡಿದ್ದೀನಿ, ಜಮೀನನ್ನು ಕೊಡಿಸೋದ್ರಿಂದ ಆಸಕ್ತಿ ತಗೊಂಡಿದ್ದಾರೆ. ಖಂಡಿತ ತಗೊಂಡಿದ್ದಾರೆ, ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಈ ಜಮೀನನ್ನು ಕೊಡಿಸ್ಲಿಕ್ಕೂ ಆಸಕ್ತಿ ತಗೊಂಡಿದ್ದಾರೆ, ಡಿಸೈನ್ ಅನ್ನು ಮಾಡಲಿಕ್ಕೂ ಆಸಕ್ತಿ ತಗೊಂಡಿದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಹೃದಯಪೂರ್ವಕವಾಗಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಹಾಗೆ ಕುಮಾರಣ್ಣನವರು ಈ ಜಿಲ್ಲೆಯನ್ನ ಪ್ರತಿನಿಧಿಸ್ತಾ ಇರ್ಬೇಕಾದ್ರೆ ಮತ್ತು ಮುಖ್ಯಮಂತ್ರಿಗಳಾಗಿ ಹಲವಾರು ಸ್ಥಾನದಲ್ಲಿ ಅವರ ಕಾರ್ಯವನ್ನ ಮಾಡಿರುವಂಥದ್ದು. ಈ ದಿಕ್ಕಲ್ಲಿ ಅವರು ಸಾಕಷ್ಟು ಕಾಳಜಿಯನ್ನು ವಹಿಸಿ ಇವತ್ತು ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಯನ್ನಾಗಲಿಕ್ಕೆ, ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡಲಿಕ್ಕೆ ಅವರು ಪ್ರಯತ್ನವನ್ನು ಮಾಡಿದ್ದಾರೆ. ಈ ಪ್ರಯತ್ನದ ಫಲವಾಗಿಯೇ ಇವತ್ತು ಜಿಲ್ಲಾ ಆಸ್ಪತ್ರೆ ನೋಡುವಂಥದ್ದು. ಕಾರ್ಯಕ್ರಮಕ್ಕೂ ಮುನ್ನ ಜಟಾಪಟಿಯೂ ನಡೆದು ತಮ್ಮನ್ನು ಸರಿಯಾಗಿ ಆಹ್ವಾನಿಸಿಲ್ಲ ಅಂತ ಸಂಸದ ಡಿಕೆ ಸುರೇಶ್ ಆರೋಪಿಸಿದ್ರು. ಯಾರದು ಡೆಪ್ಯೂಟಿ ಕಮಿಷನರ್, ಕರೀರಿ ಇಲ್ಲಿ ಅಂತ ಹೇಳಿದ್ರು. ಅತ್ತ ಹೋಗ್ತಾ ಇದ್ದ ಅಶ್ವತ್ಥ ನಾರಾಯಣನ್ನ ನೋಡಿ, ರೀ ಮಂತ್ರಿಗಳೇ ನಿಂತ್ಕೊಳ್ರಿ, ನಾನು ಇಲ್ಲಿ ಜನಪ್ರತಿನಿಧಿ, ಶಿಷ್ಟಾಚಾರ ನಿಮಗೊಬ್ಬರಿಗೆ ಇಲ್ಲ, ನಮಗೂ ಇದೆ ಅಂತ ಹೇಳಿದ್ರು. ಕಡೆಗೆ ಸಚಿವ ಸುಧಾಕರ್ ಹಾಗೂ ಅಶ್ವತ್ಥ ನಾರಾಯಣ್ ಸಮಾಧಾನ ಮಾಡಿ ಡಿಕೆ ಸುರೇಶ್ ಅವರನ್ನ ಕರ್ಕೊಂಡು ಹೋದ್ರು. ಮಂತ್ರಿಗಳೇ ನಿಂತ್ಕೊಳ್ರಿ, ನಾನು ಒಬ್ಬ ರೆಪ್ರೆಸೆಂಟೇಟಿವ್ ಇದೆ, ನನಗೂ ಪ್ರೋಟೋಕಾಲ್ ಇದೆ, ನಿಮ್ಮೊಬ್ರಿಗೆ ಅಲ್ಲ. ಎಲ್ಲಾಡೋದೇನು ಬೇಕಿಲ್ಲ, ಮಾತಾಡೋಣ. ಪ್ರೋಟೋಕಾಲ್ ಇಲ್ಲ ಅನ್ಕೊಂಡಿದ್ದೀರಾ? ನೀವೊಬ್ರು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿ, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿ ನಿಮ್ಗೆ ಗೊತ್ತಾಗೋದಿಲ್ವಾ ಏನು ಇನ್ಸ್ಟ್ರಕ್ಷನ್ಸ್ ಕೊಡ್ಬೇಕು ಅಂತ ಹೇಳ್ಬಿಟ್ಟು? ಕೊಡ್ಬೇಕಲ್ಲ ನನಗೆ, ನನಗೂ ಕೊಡ್ಬೇಕಲ್ವಾ? ನನ್ ಬರಬೇಡ ಅಂತಲ್ಲ ರೀ, ನನಗೂ ಪ್ರೋಟೋಕಾಲ್ ಇದೆ ರೀ. ನಿಮ್ಗೇನು ರಾತ್ರಿ ಇನ್ವಿಟೇಷನ್ ಕಳಿಸಿ ಬೆಳಗ್ಗೆ ಇನಾಗ್ರೇಷನ್ ಮಾಡುವಂತಾರ? ನಿಗದಿ ಮಾಡಿರೋದಲ್ಲ, ನೀವು ನಿಗದಿ ಮಾಡ್ಕೊಂಡಿದ್ದು ಯಾವತ್ತೂ ನನಗೂ ಗೊತ್ತಿಲ್ಲ. ನಿಮ್ ಡಿಸ್ಟ್ರಿಕ್ಟ್ ಆಫೀಸರ್ ಬೆಳಗಾವಿಯಲ್ಲಿ ಪ್ರತಿಮೆ ಪಾಲಿಟಿಕ್ಸ್ ಜೋರಾಗಿದೆ. ಸಿಎಂ ಬಸವರಾಜ ಬೊಮ್ಮಾಯಿ ಶಿವಾಜಿ ಪ್ರತಿಮೆ ಅನಾವರಣ ಮಾಡಿದ್ದಾರೆ. ಸರ್ಕಾರಿ ಕಾರ್ಯಕ್ರಮವಾಗಿದ್ರೂ ಕೂಡ ಸ್ಥಳೀಯ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಗೈರಾಗಿದ್ರು. ಲಕ್ಷ್ಮೀ ವಿರುದ್ಧ ಸಡ್ಡನ್ನ ಹೊಡೆದಿರುವಂತಹ ರಮೇಶ್ ಜಾರಕಿಹೊಳಿ ರಾಜಹಂಸಗಡದಲ್ಲಿರುವಂತಹ ಶಿವಾಜಿ ಮಹಾರಾಜರ ಪ್ರತಿಮೆಯನ್ನ
ಸಿಎಂ ಬೊಮ್ಮಾಯಿಯಿಂದಲೇ ಉದ್ಘಾಟನೆಯನ್ನ ಮಾಡಿಸಿದ್ದಾರೆ. ಆದರೆ ಮಾರ್ಚ್ 5ನೇ ತಾರೀಕು ಕಾಂಗ್ರೆಸ್ ಪಕ್ಷದ ವತಿಯಿಂದ ಕಾರ್ಯಕ್ರಮ ನಡೆಯಲಿದ್ದು ಅವತ್ತು ಮತ್ತೆ ಶಿವಾಜಿ ಪ್ರತಿಮೆಯನ್ನ ಹೆಬ್ಬಾಳ್ಕರ್ ಉದ್ಘಾಟನೆ ಮಾಡಲಿದ್ದಾರೆ. 20,000 ಕಾರ್ಯಕರ್ತರನ್ನ ಸೇರಿಸೋಕೆ ಹೆಬ್ಬಾಳ್ಕರ್ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರಂತೆ. ಅದ್ಭುತವಾಗಿರುವಂತಹ ಕೋಟೆ ನಿಜವಾಗ್ಲೂ ಕೂಡ ಐತಿಹಾಸಿಕ ಪರಂಪರೆಯನ್ನ ಶಿವಾಜಿ ಮಹಾರಾಜರ ಕಾಲದ ವೈಭವವನ್ನ ಇದು ಪ್ರತಿಬಿಂಬಿಸ್ತಾ ಇದೆ. ಶಿವಾಜಿ ಮಹಾರಾಜರ ಮೂರ್ತಿ ಅನಾವರಣ ಕಾರ್ಯಕ್ರಮದಲ್ಲಿ ಇದು ಅಭಿವೃದ್ಧಿ ಆಗಬೇಕಂತ ಹೇಳಿ 2008ರಲ್ಲಿ ನಮ್ಮ ಸರ್ಕಾರ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಅದಕ್ಕೆ 14 ಕೋಟಿ ಒಂದು ಶಿವಾಜಿ ಮಹಾರಾಜರ ವ್ಯಕ್ತಿತ್ವಕ್ಕಾಗಿ ಒಂದು ಮೂರ್ತಿ ಇವತ್ತು ಮಾಡಿರುವಂಥದ್ದು, ಅನಾವರಣ ಮಾಡಿರುವಂಥದ್ದು ನಿಜವಾಗ್ಲೂ ಕೂಡ ಬಹಳಷ್ಟು ಸಂತೋಷ ಆಗಿದೆ ಅನ್ನುವಂಥ ಮಾತು. ಪ್ರತಿಯೊಬ್ಬರಿಗೆ 500 ರೂಪಾಯಿ ಕೊಟ್ಟು ಕರ್ಕೊಂಡು ಬರಬೇಕು ಅಂತ ಸಿದ್ದರಾಮಯ್ಯ ಹೇಳಿದ ವಿಡಿಯೋ ವೈರಲ್ ಆಗಿದೆ. ಬೆಳಗಾವಿಯ ಪಂತ ಬಾಳೆಕುಂದ್ರಿಯಲ್ಲಿ ಕಾಂಗ್ರೆಸ್ ಸಮಾವೇಶ ಮುಗಿಸಿ ಬಸ್ನಲ್ಲಿ ವಾಪಸ್ ಬರ್ತಾ ಇದ್ದಾಗ ಈ ಘಟನೆ ನಡೆದಿದೆ. ಸಿದ್ದರಾಮಯ್ಯ, ಸತೀಶ್ ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಬಸ್ನಲ್ಲಿದ್ದವರು. ನೀವಿಬ್ರು ಸಮಾವೇಶಕ್ಕೆ ಬರಬೇಕು ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಆಹ್ವಾನ ನೀಡಿದ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೆ 500 ರೂಪಾಯಿ ಕೊಟ್ಟು ಕರ್ಕೊಂಡು ಬರಬೇಕು ಅಂತ ಸಿದ್ದರಾಮಯ್ಯ ಹೇಳಿರೋದು ಕಂಡು ಬಂದಿದೆ. ಎಲೆಕ್ಷನ್ ಇರೋದ್ರಿಂದ ಜನ ಸೇರಿಸ್ತಾರ ಅವರು. 500 ರೂಪಾಯಿ ಕೊಟ್ಟು ಕರ್ಕೊಬರೋದು ಪ್ರತಿಯೊಬ್ಬರಿಗೆ. 500 ರೂಪಾಯಿ ಕೊಟ್ಟು ಕರ್ಕೊಬರೋದು ಪ್ರತಿಯೊಬ್ಬರಿಗೆ. 500 ರೂಪಾಯಿ ಕೊಟ್ಟು ಕರ್ಕೊಬರೋದು ಪ್ರತಿಯೊಬ್ಬರಿಗೆ. 500 ರೂಪಾಯಿ ಕೊಟ್ಟು ಜನರನ್ನ ಕರೆಸಬೇಕೆಂಬ ಸಿದ್ದರಾಮಯ್ಯ ಹೇಳಿಕೆಗೆ ಕಂದಾಯ ಸಚಿವ ಆರ್ ಅಶೋಕ್ ಮಾತನಾಡಿದ್ದಾರೆ. ಕಾಂಗ್ರೆಸ್ ಪಾರ್ಟಿ ಇಡೀ ದೇಶದಲ್ಲಿ ತಲೆ ತಗ್ಗಿಸುವ ಹೇಳಿಕೆಯನ್ನ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ. ಇಂಥ ಹೇಳಿಕೆಗಳಿಂದಲೇ ಕಾಂಗ್ರೆಸ್ ಹೀಗಾಗಿದೆ ಅಂತ ಹೇಳಿದರು. 500 ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡಿ ಅಂತ ಅವರ MLA ಅವರಿಗೆ ಹೇಳಿರುವಂಥದ್ದು ಇವತ್ತು ಮಾಧ್ಯಮದಲ್ಲಿ ವೈರಲ್ ಆಗಿದೆ. ಇಡೀ ದೇಶದಲ್ಲಿ ತಲೆ ತಗ್ಗಿಸುವಂತ ಒಂದು ಹೇಳಿಕೆಯನ್ನ ಮಾನ್ಯ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ಇಷ್ಟು ವರ್ಷನೂ ಕೂಡ ಬರೀ ದುಡ್ಡು ಕೊಟ್ಟು ಎಂಡ ಹಂಚಿ ನಾವು ಮಾಡಿದಿರಿ ಅಂತ ಕಾಂಗ್ರೆಸ್ ಅವರು ಒಪ್ಕೊಂಡು ಇರೋದನ್ನ ನೋಡಿದ್ರೆ ನನ್ಗನ್ಸುತ್ತೆ ಈ ದೇಶದ ವಿಶೇಷವಾಗಿ ನಮ್ಮ ರಾಜ್ಯದ ಜನರಿಗೆ ಮಾಡ್ತಾ ಇರುವಂತ ದೊಡ್ಡ ಅವಮಾನ ಇದು. ಬರೀ ಕಾರ್ಯಕ್ರಮಕ್ಕೆ ಬರೋಕೆ 500 ರೂಪಾಯಿ ಆದ್ರೆ ಇನ್ನು ವೋಟ್ ಹಾಕಕ್ಕೆ ಇವ್ರು ಎಷ್ಟೆಷ್ಟು ಇವ್ರಿಗೆ ಕೊಡ್ತಾರೆ. ಆ ಕೋಟ್ಯಾಂತರ ರೂಪಾಯಿ ದುಡ್ಡು ಯಾರಲ್ಲಿಂದ? ಸಿದ್ದರಾಮಯ್ಯ ಮಿಮಿಕ್ರಿ ಆರ್ಟಿಸ್ಟ್ ಆಗಬೇಕಾಗಿತ್ತು ಅಂತ ಮಾಜಿ ಸಚಿವ KS ಈಶ್ವರಪ್ಪ ವ್ಯಂಗ್ಯವಾಡಿದ್ದಾರೆ. ಪ್ರಧಾನಿ ಮೋದಿ, ಯಡಿಯೂರಪ್ಪ, ಬೊಮ್ಮಾಯಿಗೆ ಏಕವಚನದಲ್ಲಿ ಬೈತಾರೆ. ಅದನ್ನ ನಾನು ಒಪ್ಪಲ್ಲ. 224 ಕ್ಷೇತ್ರಗಳ ಪೈಕಿ ಎಲ್ಲೇ ನಿಂತರೂ ಗೆಲ್ತೀನಿ ಅಂತ ಸಿದ್ದರಾಮಯ್ಯ ಹೇಳ್ತಾರೆ. ಹಂಗಿದ್ದವರು ಚಾಮುಂಡೇಶ್ವರಿ ಬಿಟ್ಟಿದ್ ಯಾಕೆ ಅಂತ ಪ್ರಶ್ನೆ ಮಾಡಿದ್ರು. ಅಲ್ಲದೆ ರಾಹುಲ್ ಗಾಂಧಿ ತಬ್ಕೊಳ್ಳಿ ಅಂದಿದ್ದಕ್ಕೆ DKಶಿ ಸಿದ್ದು ತಬ್ಕೊಂಡ್ರು. ಆದ್ರೆ ಇಬ್ಬರ ಕೈಯಲ್ಲೂ ಚಾಕು ಇದೆ. ಯಾವಾಗ ಒಬ್ರಿಗೊಬ್ರು ಚಾಕು ಹಾಕ್ತಾರೋ ಗೊತ್ತಿಲ್ಲ ಅಂತ ಈಶ್ವರಪ್ಪ ವ್ಯಂಗ್ಯವಾಡಿದ್ದಾರೆ. DK ಶಿವಕುಮಾರ್ನ, ಸಿದ್ದರಾಮಯ್ಯನವ್ರನ್ನ ಬಾಚಿ ತಬ್ಕೊಳ್ಳಿ ಅಂತ ರಾಹುಲ್ ಗಾಂಧಿ ಹೇಳಂತ ಪರಿಸ್ಥಿತಿ. ಮೇಲ್ಮೇಲೆ ಎರಡು ಶರೀರ ಒಂದಾಗಿರ್ಬೋದು, ಆದ್ರೆ ಇಬ್ಬರು ಕೈಯಲ್ಲೂ ಹಿಂದ್ಗಡೆ ಚಾಕು ಇದೆ. ಹಂಗಾಗಿ ರಾಜ್ಯದಲ್ಲಿ, ದೇಶದಲ್ಲಿ ಕಾಂಗ್ರೆಸ್ ಉದ್ಧಾರ ಆಗಲ್ಲ, ಬರೆದಿಟ್ಕೊಳ್ಳಿ. ಅತ್ಲಾಗೆ ಭಯೋತ್ಪಾದಕರ ಬಾಂಬನ್ನ ಅಭಿವೃದ್ಧಿ ಪಡಿಸೋ ದಿಕ್ಕಲ್ಲಿ ಪ್ರಯತ್ನ ನಡೆಸ್ತಾರೆ. ಇದಕ್ಕೆ ಇಬ್ಬರು ಕೈಯಲ್ಲಿ ಚಾಕು ಇಟ್ಕೊಂಡಿದ್ದಾರೆ. ಬಾಚಿ ತಪ್ಪು. DK ಬ್ರದರ್ಸ್ಗೆ ಮಾಜಿ ಸಚಿವ HD ರೇವಣ್ಣ ಹಿಗ್ಗಾಮುಗ್ಗಾ ಜಾಡಿಸಿದ್ದಾರೆ. ನಾಚಿಕೆ ಆಗಬೇಕು, ಇವನನ್ನ ಯಾವನಾದ್ರೂ ಕಾಂಗ್ರೆಸ್ ಅಧ್ಯಕ್ಷ ಅಂತಾನ? ಅವನಿಗೆ ಗೌರವ ಇದ್ರೆ ಬಂದು ಕರೆಕ್ಟ್ ಆಗಿ ಫ್ಲೈಓವರ್ ನೋಡಲು ಹೇಳಿ. ಅವರ ಯೋಗ್ಯತೆಗೆ ಇಷ್ಟು. ಯಾರ್ರೀ ಇವನು DK? ಯಾವ ಮುಖ ಬಿಟ್ಕೊಂಡು ಇಲ್ಲಿ ಮತ ಕೇಳ್ತಾನೆ? 5 ವರ್ಷ ಅವರ ಸರ್ಕಾರ ಇತ್ತಲ್ಲ, ಹಾಸನದ ಒಂದು ಫ್ಲೈಓವರ್ ಮಾಡೋದಕ್ಕಾಗ್ಲಿಲ್ಲ ಅಂತ ಕಿಡಿಕಾರಿದ್ರು. ಮೊನ್ನೆ ಹೇಳೋಗಿರಲ್ಲ, ರೇವಣ್ಣರೇ ನೀವು 6-3 ಅಡಿ ಜಾಗದವರು, ನೀವು ನೋಡ್ಕೊಳ್ಳಿ ಮುಂದೆ ಅಂತ. ಅವರಿಗೆ ಭಗವಂತ ಜಾಸ್ತಿ ಆಯಸ್ ಕೊಟ್ಟು ಇನ್ನೂ 1-2 ಅಡಿ ಜಾಸ್ತಿ ಜಾಗ, ದೊಡ್ಡ ಜಾಗ. ಈ ಕಾಂಗ್ರೆಸ್ನಲ್ಲಿ 5 ವರ್ಷಕ್ಕೆಲ್ಲಪ್ಪ ಅವ್ರಿಗೂ ಒಂದು ಅವಕಾಶ ಕೊಡಬೇಡಿ ಅಂತ ಇಟ್ಕೊಂಡಿದ್ದ. ನಾವು ಹೇಳಿ ಅನೌನ್ಸ್ ಮಾಡಲಿ. ಕಾಂಗ್ರೆಸ್ಸಿಗೆ ನಿಜವಾದ ತಾಕತ್ತಿದ್ರೆ ಹೆಸರು ಅನೌನ್ಸ್ ಮಾಡಕ್ಕೆ ಹೇಳಿ. ಅವ್ರು CM ಮುದ್ದಿರ್ತೀನಿ ಅನೌನ್ಸ್ ಮಾಡೋಕ್ಕಾಗದೇ ಒತ್ತಾಡ್ತಾವೆ. ಇನ್ನು ಸೀಟ್ಗೋಸ್ಕರ ಎಲ್ಲರ ಮನೆ ಬಾಗಿಲು ತಿರುಗ್ತಾವೆ. ಅವರೇ ಮೊನ್ನೆ ಹೇಳೋಗಿರಲ್ಲ.
ಬೆಂಗಳೂರು ಮೈಸೂರು ದಶಪಥ ಹೆದ್ದಾರಿ ಉದ್ಘಾಟನೆಗೆ ಮಾರ್ಚ್ 12ನೇ ತಾರೀಕು ನರೇಂದ್ರ ಮೋದಿ ಮಂಡ್ಯಕ್ಕೆ ಬರ್ತಾ ಇದ್ದಾರೆ. ಅದಕ್ಕೂ ಮುನ್ನ ಬಿಜೆಪಿಗೆ ಆಘಾತ ಎದುರಾಗುವಂತ ನಿರೀಕ್ಷೆ ಇದೆ. ಕೆಆರ್ಪೇಟೆಯಲ್ಲಿ ಮಾತನಾಡಿರುವಂತಹ ಸಚಿವ ನಾರಾಯಣಗೌಡ, ಕಾಂಗ್ರೆಸ್ಸಿಂದ ಆಹ್ವಾನ ಬಂದಿರೋದು ನಿಜ, ಆದರೆ ಸೇರ್ಪಡೆ ಬಗ್ಗೆ ಇನ್ನೂ ತೀರ್ಮಾನ ಮಾಡಿಲ್ಲ. ಆಪ್ತರು ಹಾಗೆಯೇ ಹಿತೈಷಿಗಳ ಜೊತೆ ಚರ್ಚೆ ಮಾಡಿ ಅಭಿಪ್ರಾಯ ಕೇಳಬೇಕು. ಅಭಿಪ್ರಾಯ ಕೇಳಿದ ಬಳಿಕ ಕಾಂಗ್ರೆಸ್ ಸೇರ್ಪಡೆ ಬಗ್ಗೆ ತೀರ್ಮಾನ ಮಾಡ್ತೀನಿ ಅಂತ ಹೇಳಿದ್ದಾರೆ. ವಿಪಕ್ಷ ನಾಯಕ ಸಿದ್ದರಾಮಯ್ಯ ಬೆಳಗಾವಿಗೆ ಬಂದಾಗಲೇ ರಾಮದುರ್ಗ ಕಾಂಗ್ರೆಸ್ನಲ್ಲಿ ಭಿನ್ನ ಮತ ಸ್ಫೋಟಗೊಂಡಿದೆ. ರಾಮದುರ್ಗ ಕ್ಷೇತ್ರದಿಂದ ಚಿಕ್ಕರೇವಣ್ಣಗೆ ಟಿಕೆಟ್ ನೀಡುವಂತೆ ಅಭಿಮಾನಿಗಳು ಪಟ್ಟು ಹಿಡಿದಿದ್ದಾರೆ. ಸಿದ್ದರಾಮಯ್ಯ ವಾಸ್ತವ್ಯ ಹೂಡಿದ ಖಾಸಗಿ ಹೋಟೆಲ್ ಮುಂದೆ ಪ್ರತಿಭಟನೆ ಮಾಡಿದ್ದಾರೆ. ಮೊನ್ನೆಯಷ್ಟೇ ಚಿಕ್ಕರೇವಣ್ಣಗೆ ಮನವೊಲಿಸಿ ಅಶೋಕ್ ಪಟ್ಟಣ್ ಸ್ಪರ್ಧೆ ಮಾಡ್ತಾರೆ ಅಂತ ಸಿದ್ದರಾಮಯ್ಯ ಟಿಕೆಟ್ ಘೋಷಣೆ ಮಾಡಿದ್ರು. ಆದರೆ ಈಗ ಉಲ್ಟಾ ಹೊಡೆದಿರೋ ಚಿಕ್ಕರೇವಣ್ಣ ಬೆಂಬಲಿಗರನ್ನ ಕಳುಹಿಸಿ ಹೈ ಡ್ರಾಮಾ ಮಾಡಿಸಿದ್ದಾರೆ. ಆದರೆ ಬೆಳಗ್ಗೆ ಭೇಟಿಯಾಗ್ತೇನೆ ಅಂತ ಸಿದ್ದರಾಮಯ್ಯ ಹೇಳಿದ ಮೇಲೆ ಚಿಕ್ಕರೇವಣ್ಣ ಬೆಂಬಲಿಗರು ವಾಪಸ್ ಹೋದ್ರು. ದಾವಣಗೆರೆ ಉತ್ತರದಿಂದ ಸ್ಪರ್ಧೆ ಮಾಡುವಂತೆ ರವೀಂದ್ರನಾಥ್ ಮೇಲೆ ಒತ್ತಡ ಹೆಚ್ಚಾಗ್ತಾ ಇದೆ. ಬಿಜೆಪಿ ಕಚೇರಿಯಲ್ಲಿ ಸಭೆ ನಡೆಸಿದ ಮುಖಂಡರು, ಕಾರ್ಯಕರ್ತರು, ಜನಪ್ರತಿನಿಧಿಗಳು ರವೀಂದ್ರನಾಥ್ ಮೇಲೆ ಒತ್ತಡ ಹೇರಿದ್ದಾರೆ. ಸಭೆ ಬಳಿಕ ಮಾತನಾಡಿದ ಎಸ್ಎ ರವೀಂದ್ರನಾಥ್, ಬಿಜೆಪಿ ಟಿಕೆಟ್ ಕೊಟ್ಟರೆ ಸ್ಪರ್ಧೆ ಮಾಡ್ತೀನಿ, ಸಿಗದೇ ಇದ್ರೆ ಅಭ್ಯರ್ಥಿ ಗೆಲುವಿಗೆ ಶ್ರಮಿಸ್ತೀನಿ ಅಂತ ಹೇಳಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಚುನಾವಣೆಯಲ್ಲಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದರೆ ಮಾತ್ರ ನಾನು ಬಿಜೆಪಿ ಕ್ಯಾಂಡಿಡೇಟ್ ಆಗಿ ನಿಲ್ತಾನೆ, ಇಲ್ಲದೇ ಇದ್ದರೆ ಪಕ್ಷಕ್ಕೆ ಯಾರಿಗೆ ಕೊಟ್ಟರು ನಾನು ಕೆಲಸ ಮಾಡ್ತಾನೆ ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಅಲ್ಲ, ಎಲ್ಲ ರೀತಿಯಾಗಿ ಒತ್ತಾಯ ಮಾಡ್ತಾ ಇದ್ದಾರೆ. ಆದರೆ ಪಾರ್ಟಿಯವರು ಸಹ ಸೀಟ್ ಕೊಡಬೇಕಲ್ಲ, ಬಂದರೆ ಅವ್ರಿಗೇನೋ ಕೊಡಿಸಿ ಗೆಲ್ಲಿಸ್ತೀವಿ. ನಾನು ಒಂದು ಸಾರಿ MP ಆಗಬೇಕು, ಭಾಳ ಕಡಿಮೆ ಓಟ್ನೆ ಸೋತಿದ್ದೆ ಅಂತ ನನಗೇನೋ ಹೋಗ್ಬೇಕು ಅಂತ ಇದೈತಿ. ಇಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ, ಏನಿಲ್ಲ. ಲೀಡರ್ಗಳಿಗೆ ಬಿಟ್ಕೊಡ್ಲೇಬೇಕಲ್ಲ. ನಿನ್ನೆಯಿಂದ ಆರಂಭವಾಗಿರುವ ಕಲಘಟಗಿಯ ಸುಪ್ರಸಿದ್ಧ ಗ್ರಾಮದೇವಿ ಜಾತ್ರೆಯಲ್ಲಿ ಮಾಜಿ ಸಚಿವ ಸಂತೋಷ್ ಲಾಡ್ ಭರ್ಜರಿ ಡಾನ್ಸ್ ಮಾಡಿದ್ದಾರೆ. ಹುಲಿ ವೇಷಧಾರಿಗಳೊಂದಿಗೆ ಲಾಡ್ ಹುಲಿ ನೃತ್ಯ ಮಾಡಿದ್ದಾರೆ. ತಮ್ಮ ನಾಯಕನ ಹುಲಿ ಕುಣಿತಕ್ಕೆ ಅಭಿಮಾನಿಗಳು ಖುಷಿಯಾಗಿದ್ದು, ಮತಕ್ಷೇತ್ರದ ತುಂಬೆಲ್ಲ ಸಂತೋಷ್ ಲಾಡ್ ಡಾನ್ಸ್ ವಿಡಿಯೋ ವೈರಲ್ ಆಗಿದೆ. ಸಕಲೇಶಪುರ ಬಿಜೆಪಿ ತಾಲೂಕು ಕಚೇರಿಯಲ್ಲಿ ಬಿಜೆಪಿ ಮುಖಂಡರು ಗುಂಡು ತುಂಡು ಪಾರ್ಟಿ ಮಾಡಿ ಸಖತ್ ಎಂಜಾಯ್ ಮಾಡಿದ್ದಾರೆ. ಗ್ರಾಮ ಪಂಚಾಯತ್ ಚುನಾವಣೆ ಫಲಿತಾಂಶದಲ್ಲಿ ಬಿಜೆಪಿಗೆ ಸೋಲುಂಟಾಗಿದ್ದಕ್ಕೆ ಸೋಲಿನ ನೋವಲ್ಲೇ ಪಕ್ಷದ ಕಚೇರಿಯಲ್ಲಿ ಎಣ್ಣೆ ಪಾರ್ಟಿ ಮಾಡಿದ್ದಾರೆ. ಶಿಸ್ತಿನ ಪಕ್ಷದ ಬಿಜೆಪಿ ಕಚೇರಿಯಲ್ಲಿ ನಡೆದಂತಹ ಪಾರ್ಟಿಯ ಫೋಟೋಗಳು, ವಿಡಿಯೋಗಳು ವೈರಲ್ ಆಗ್ತಾ ಇವೆ. ಬೆಂಗಳೂರಿನ ಮತ್ತೊಂದು ಮೆಟ್ರೋ ಮಾರ್ಗ ಸಾರ್ವಜನಿಕರಿಗೆ ಮುಕ್ತವಾಗಲಿದೆ. ವೈಟ್ಫೀಲ್ಡ್ನಿಂದ ಕೆಆರ್ಪುರಂ ನಡುವಿನ ಮೆಟ್ರೋ ವಾಣಿಜ್ಯ ಸಂಚಾರಕ್ಕೆ ಸುರಕ್ಷಿತವಾಗಿದೆ ಅಂತ ಆಯುಕ್ತರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಹೀಗಾಗಿ ಮಾರ್ಚ್ 11ರಂದು ನೂತನ ಮಾರ್ಗ ಲೋಕಾರ್ಪಣೆಯಾಗುವ ಸಾಧ್ಯತೆ ಇದೆ. ಪ್ರಧಾನಿ ಮೋದಿ ಮಾರ್ಚ್ 11ಕ್ಕೆ ಆಗಮಿಸ್ತಾ ಇದ್ದು, ಮೆಟ್ರೋಗೆ ಚಾಲನೆ ನೀಡುವ ನಿರೀಕ್ಷೆ ಇದೆ. ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ ದರವನ್ನು 50 ರೂಪಾಯಿ ಹೆಚ್ಚಳ ಮಾಡಿರುವುದಕ್ಕೆ ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತರು ಬೆಂಗಳೂರಲ್ಲಿ ಪ್ರತಿಭಟನೆಯನ್ನ ಮಾಡಿದರು. ಬೆಂಗಳೂರಿನ ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿಯಲ್ಲಿ ತಲೆ ಮೇಲೆ ಗ್ಯಾಸ್ ಸಿಲಿಂಡರ್ ಹೊತ್ಕೊಂಡು ತಟ್ಟೆ ಸೌಟು ಹಿಡಿದು ಪ್ರತಿಭಟನೆಯನ್ನ ಮಾಡಲಾಯಿತು. ಕಾಂಗ್ರೆಸ್ನ ಮಹಿಳಾ ಕಾರ್ಯಕರ್ತರು ಬಿಜೆಪಿ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಕಿಡಿಕಾರಿದರು. ಭರವಸೆಯನ್ನ ಕೊಡ್ತಾ ಇದ್ದಾರೆ ಅಂತ ದಯಮಾಡಿ ಸರ್ಕಾರದವರು, ಬಿಜೆಪಿ ಸರ್ಕಾರದವರು ತಿಳಿಸಬೇಕಾಗತ್ತೆ. ಬಿಜೆಪಿಯ ಭರವಸೆ ಅಲ್ಲ ಇದು, ಬಿಜೆಪಿಯ ಭಾರವಸೆ ಅಂತಾನೆ ಹೇಳ್ಬೋದು. ಯಾವದ್ರಲ್ಲಿ ಭರವಸೆಯನ್ನ ಕೊಡ್ತಾ ಇದ್ದಾರೆ ಅಂತ ದಯಮಾಡಿ ಸರ್ಕಾರದವರು, ಬಿಜೆಪಿ ಸರ್ಕಾರದವರು ತಿಳಿಸಬೇಕಾಗತ್ತೆ. ಬಿಜೆಪಿಯ ಭರವಸೆ ಅಲ್ಲ ಇದು, ಬಿಜೆಪಿಯ ಭಾರವಸೆ ಅಂತಾನೆ ಹೇಳ್ಬೋದು. ಸರ್ಕಾರಿ ನೌಕರರಿಗೆ 17ರಷ್ಟು ವೇತನ ಹೆಚ್ಚಳ ನೀಡಿದ ಸಿಎಂಗೆ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಷಡಕ್ಷರಿ ಧನ್ಯವಾದ ಹೇಳಿದ್ದಾರೆ. 17% ಕೊಟ್ಟಿರೋದು ತಾತ್ಕಾಲಿಕ, ಹೊಟ್ಟೆ ಹಸಿದವನಿಗೆ ಊಟ ಕೊಟ್ಟಿದ್ದಾರೆ. ಸರ್ಕಾರದ ನಿರ್ಧಾರವನ್ನು ನಾವು ಸ್ವಾಗತ ಮಾಡ್ತೇವೆ ಅಂತ ಹೇಳಿದ್ದಾರೆ. ನಮ್ಮ ನಿರೀಕ್ಷೆ ಇನ್ನೂ ಬಾಕಿ ಇದೆ. 2 ತಿಂಗಳಲ್ಲಿ ನಮ್ಮ ಬೇಡಿಕೆ ಈಡೇರಿಸಬೇಕು. ಯಾವ ಸಿಎಂ ಇಷ್ಟು ಶೀಘ್ರವಾಗಿ ನಿರ್ಧಾರ ತೆಗೆದುಕೊಂಡಿರಲಿಲ್ಲ. 10 ಲಕ್ಷ ಕುಟುಂಬಗಳಿಗೆ ಉಚಿತ ವೈದ್ಯಕೀಯ ಯೋಜನೆಯನ್ನ ರಾಜ್ಯ ಸರ್ಕಾರ ಜಾರಿ ಮಾಡಲಿ ಅಂತ ಹೇಳಿದ್ದಾರೆ. ರಾತ್ರಿ 10:00ವರೆಗೆ ಸರ್ಕಾರಿ ಆದೇಶವನ್ನು ಹೊರಡಿಸಿದ್ದು ರಾಜ್ಯ ಸರ್ಕಾರಿ ನೌಕರ ಸಂಘದ 103 ವರ್ಷದ ಇತಿಹಾಸದಲ್ಲಿ ಇದೆ ಮೊದಲು. 17% ಒಪ್ಕೊಂಡ್ರಿಲ್ಲ. ಇದು ತಾತ್ಕಾಲಿಕ, ಅಂದ್ರೆ ಈಗ ಅರ್ಜೆಂಟ್ ಹೊಟ್ಟೆ ಹಸಿದನಿಗೆ ಊಟ ಕೊಡುವಂತ ಕೆಲಸ. ನಾನು ಹೇಳಿದ್ಮೇಲೆ ಆಗಲೇ ಫುಲ್ ಮೀಲ್ಸ್ ಇನ್ನೂ ಕೊಟ್ಟಿಲ್ಲ.
ಯಾಕಂದ್ರೆ ಫುಲ್ ಮೀಲ್ಸ್ ಕೊಡೋಕೆ ಕಮಿಷನ್ ಟೈಮ್, ಈ ಕಮಿಷನ್ ಕಾನ್ಸ್ಟಿಟ್ಯೂಟ್ ಮಾಡಿದ್ದಾರೆ. ಕಮಿಷನ್ ಯಾಕೆ ಬೇಕೋ ವರದಿ ಕೊಡೋಕೆ ಬರಲ್ಲ. 1 ತಿಂಗಳು ನಮ್ಮನ್ನೆಲ್ಲ ಇಯರ್ ಮಾಡಬೇಕು. ಏಪ್ರಿಲಿಂದ ಜಾರಿಗೆ ಬರ್ತದೆ. ಇದು ರಾಜ್ಯದ ನೌಕರಿಗೆ ಅತ್ಯಂತ ಸಂತೋಷವನ್ನು ತಂದಿದೆ. ಇನ್ನು ನೆಕ್ಸ್ಟ್ ಯಾವುದೇ ಸರ್ಕಾರಗಳು ಬರಲಿ 1/4 ಇಂದಾನೇ ನಮಗೆ ಬೆನಿಫಿಟ್ ಕೊಡಬೇಕು. ಅದು ನಮಗೆ. ಕೊಪ್ಪಳ ತಾಲೂಕಿನ ಇರಕಲ್ ಗಡದಿಂದ ವನ ಬಳ್ಳಾರಿ ಮಧ್ಯೆ ರಸ್ತೆ ಮಾಡಲಾಗಿದೆ. ಈ ರಸ್ತೆ ವಿಶೇಷ ಏನು ಗೊತ್ತಾ? ರಸ್ತೆ ಮೇಲಿನ ಡಾಂಬರ್ ಕಿತ್ತಿದ್ರೆ ಕೇಕ್ನಂತೆ ಕಿತ್ತು ಬರ್ತಾ ಇದೆ. ಹೌದು, 3.5 ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾಗಿರುವಂತಹ ರಸ್ತೆ ಮೇಲೆ ಅರ್ಧ ಇಂಚು ಡಾಂಬರ್ ಹಾಕಿದ್ದಾರೆ. ಇದನ್ನ ಕೈಯಿಂದ ಕಿತ್ತರೆ ಕಿತ್ತು ಬರುತ್ತೆ ಅಂತ ಕಳಪೆ ಕಾಮಗಾರಿ ಬಗ್ಗೆ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಲಗಡ ಕಾಮಗಾರಿ ಪ್ರಾರಂಭವಾಗಿದೆ. ಯಾವ ರೀತಿ ಪ್ರಾರಂಭ ಆಗಿದೆ ಅಂದರೆ ನೋಡಿ, 1 ಇಂಚು ಕಾಮಗಾರಿ, 1 ಇಂಚಿಲ್ಲ ನೋಡಿ. ಯಾವ ರೀತಿ ಈ ಭಾಗದಲ್ಲಿ ಅನ್ಯಾಯ ಆಗುತ್ತಿದೆ ಅಂದರೆ ಬೋಗಸ್ ಬಿಲ್ ಇರ್ತದೆ. ಬರೀ ಈ ಥರ ಕೆಲಸ ಕಾಮಗಾರಿ ಮಾಡೋದು, ಬೋಗಸ್ ಬಿಲ್ ಇರ್ತದೆ. ಕಳಪೆ ಕಾಮಗಾರಿ ಮಾಡೋದು, ಬಿಲ್ ಎತ್ಕೊಳ್ಳೋದು. ಇದು ಪುರಾಣ ಮನವಳ್ಳಿ ಅವರು ಯಾರಪ್ಪನ ಮನೆ ದುಡ್ಡ್ರಿ ಇದು? ಯಾರಪ್ಪನ ಮನೆ ದುಡ್ಡು ಹೇಳ್ರಿ? ಹಂಪಿ ಸ್ಮಾರಕಗಳ ಮೇಲೆ ನೃತ್ಯ ಮಾಡಿದ್ದ ಯುವಕ ಸಾಮಾಜಿಕ ಜಾಲತಾಣದಲ್ಲಿ ಕ್ಷಮೆ ಕೋರಿದ್ದಾನೆ. ಹಂಪಿ ಪೊಲೀಸರು ಪ್ರಕರಣ ದಾಖಲಿಸಿಕೊಳ್ತಾ ಇದ್ದಂತೆಯೇ ಮಂಡ್ಯದ ದೀಪಕ್ ಗೌಡ ಕ್ಷಮೆ ಕೋರಿದ್ದಾನೆ. ವಿಶ್ವ ಪಾರಂಪರಿಕ ತಾಣ ಹಂಪಿಯ ಹೇಮಕೂಟ ಪರ್ವತದ ಜೈನ ದೇಗುಲದ ಮೇಲೆ ಹತ್ತಿ ದೀಪಕ್ ನೃತ್ಯ ಮಾಡಿದ್ದ. ವಿಡಿಯೋ ಮಾಡ್ತಿರೋ ಕಾರಣ ಅಂತಂದರೆ ನಾನು ತಪ್ಪು ಆಗಿರೋದನ್ನ ಸಮಯ ಕೇಳೋಕ್ಕೆ ವಿಡಿಯೋ ಮಾಡ್ತಿದ್ದೀನಿ. ನಾನು ಹಂಪಿಗೆ ಹೋಗಿದ್ದೆ ಪ್ಲೇಸ್ಗೆ. ಲೈಫಲ್ಲಿ ಎಲ್ಲೂ ಒಳಗಡೆ ಹೋಗಿದ್ದಾನಲ್ಲ. ಇವಾಗ ರಿಲೀಸ್ ಮಾಡಿದ್ಮೇಲೆ ಸ್ವಲ್ಪ ಹೊರಗಡೆ ಹೋಗಿ ಹಿಂಗೆ ಹಳ್ಳಿದ್ವರಿ ತೋರಿಸ್ತೀನಿ, ಹೊರಗಡೆ ತೋರಿಸ್ಬೇಕು ಅಂತ ಟ್ರಿಪ್ ಹೋದಾಗ ವಿಡಿಯೋ ಮಾಡೋಕ್ಕೆ ಹೋಗಿದೆ. ಎಲ್ಲ ಕಡೆ ಮಾಡ್ತಾಯಿದ್ದೆ. ಹಂಪಿಲಿ ಹೋದಾಗ ಮಿಸ್ಟೇಕಾಗಿ ಮಂಟಪದ ಮೇಲೆ ಎತ್ಬಿಟ್ಟು ವಿಡಿಯೋ ಮಾಡಿದ್ದೀನಿ. ಅದು ಐತಿಹಾಸಿಕ ಹೊಸ ಸ್ಥಳ, ತುಂಬ ಫೇಮಸ್ ಆಗಿರೋದು. ಹತ್ಬಾರ್ದು ಗೊತ್ತಿಲ್ಲ, ನನಗೆ ಹಳ್ಳಿ ಹುಡುಗಲ್ವಾ, ಅಷ್ಟು ಗೊತ್ತಿಲ್ಲ. ಬಾವಿಗೆ ಬಿದ್ದಿದ್ದ ಬೆಕ್ಕಿನ ಮರಿಯನ್ನ ರಕ್ಷಿಸಿದ ಘಟನೆ ಚಿಕ್ಕಮಗಳೂರಲ್ಲಿ ನಡೆದಿದೆ. 30 ಅಡಿ ಆಳದ ತೆರೆದ ಬಾವಿಗೆ ಬಿದ್ದಿದ್ದ ಬೆಕ್ಕಿನ ಮರಿಯನ್ನ ಅಗ್ನಿಶಾಮಕ ದಳದ ಸಿಬ್ಬಂದಿ ಸುರಕ್ಷಿತವಾಗಿ ಬಾವಿಯಿಂದ ಹೊರತೆಗೆದಿದ್ದಾರೆ. ಸೊಂಟಕ್ಕೆ ಹಗ್ಗ ಕಟ್ಟಿಕೊಂಡು ಬಾವಿಗೆ ಇಳಿದ ಅಗ್ನಿಶಾಮಕ ಸಿಬ್ಬಂದಿ ಬುಟ್ಟಿಯ ಸಹಾಯದಿಂದ ಬೆಕ್ಕಿನ ಮರಿಯನ್ನ ಮೇಲೆತ್ತಿದ್ದಾರೆ. ಬ್ಯೂಟಿ ಕ್ವೀನ್ ಅಂಗಡಿ ಒಳಗಡೆ ಇರ್ತಕ್ಕಂಥ ಬಾವಿ, ತೆರೆದ ಬಾವಿಗೆ ಸುಮಾರು ಹಾಡಹಗಲೇ ಮನೆಯ ಮಹಡಿ ಮೇಲೆ ಚಿರತೆ ಪ್ರತ್ಯಕ್ಷವಾಗಿರುವಂತಹ ಘಟನೆ ರಾಮನಗರದಲ್ಲಿ ನಡೆದಿದೆ. ಚನ್ನಪಟ್ಟಣ ತಾಲೂಕಿನ ಇಗ್ಗಲೂರಿನ ಆನಂದ್ ಅನ್ನೋರ ಮನೆ ಮೇಲೆ ಚಿರತೆ ಕಾಣಿಸಿಕೊಂಡಿದ್ದು ಸ್ಥಳೀಯರಲ್ಲಿ ಆತಂಕ ಮನೆ ಮಾಡಿದೆ. ಸ್ಥಳಕ್ಕೆ ಬಾರದ ಅರಣ್ಯ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹಲವು ದಿನಗಳಿಂದ ಚಿರತೆ ಉಪಟಳ ಹೆಚ್ಚಾಗಿದ್ದು ಚಿಕ್ಕ ಬೋರೇಗೌಡನ ದೊಡ್ಡಿಯ ಗೌತಮ್ ಎಂಬ ಬಾಲಕನ ಮೇಲೆ ಚಿರತೆ ದಾಳಿಯನ್ನು ಮಾಡಿತು. ನಮಗೆ ಮಕ್ಕಳದಂತೂ ತುಂಬ ಭಯ ಆಗ್ಬಿಟ್ಟಿದೆ. ಅಧಿಕಾರಿಗಳು ಬರೀ ಬೋನ್ ಮಡಿಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಬೋನ್ ಮಡಿಕೊಂಡು ಅದು ಏನು ಮಾಡೋದು? ದಿನ ಮೇಲ್ಗಡೆ ಟೆರೆಸ್ ಮೇಲೆ ಬಂದು ಮೇಲೆ ಮಲ್ಕೊಳ್ತಾ ಇದ್ದೆ. ರಾತ್ರಿ ನೋಡ್ಬಿಟ್ಟು ನಾನೇ ಸಿಕ್ಕಾಪಟ್ಟೆ ಗಾಬರಿ ಆಗ್ಬಿಟ್ಟು ಮನೆಯವರೆಲ್ಲ ಹುಷಾರಿಲ್ಲದೆ ಮಲ್ಕೊಳ್ತವ್ರೆ. ಮಕ್ಕಳೆಲ್ಲ ಚಿಕ್ಕವರು, ಯಾರು ಏನು ಬರ್ತೀವಿ ಅಂತ ಹೇಳ್ತಾರೆ. ರಾತ್ರಿ ಹೇಳೋದಕ್ಕೆ ಇನ್ನೂ ಒಬ್ಬರು ತಿಳಿವೇ ಇಲ್ಲ. ಇಲ್ಲಿ ನಮಗೆ ದಯವಿಟ್ಟು ಚಿರತೆ ಒಂದು ಇದು ಕೊಟ್ಬಿಡ್ಬೇಕು ನಮಗೆ. ರಾಜ್ಯಗಳ ವಿಧಾನಸಭೆ ಚುನಾವಣೆಗೆ ಮತ ಎಣಿಕೆ ನಡೀತಾ ಇದೆ. ಈಶಾನ್ಯ ರಾಜ್ಯಗಳಲ್ಲಿ ತಲಾ 60 ಸದಸ್ಯ ಬಲವುಳ್ಳ ತ್ರಿಪುರಾ ಮತ್ತು ನಾಗಾಲ್ಯಾಂಡ್ನಲ್ಲಿ ಬಿಜೆಪಿ ಮತ್ತು ಅದರ ಮಿತ್ರ ಪಕ್ಷಗಳು ಸರಳ ಬಹುಮತ ಗುರಿಯನ್ನು ದಾಟಿವೆ. ಆದರೆ ಮೇಘಾಲಯದಲ್ಲಿ ಮಾತ್ರ ಎನ್ಪಿಪಿ ಮುಂದಿದ್ದು ಅತಂತ್ರ ಫಲಿತಾಂಶದ ಸುಳಿವು ಸಿಗ್ತಾ ಇದೆ. ಮೇಘಾಲಯದಲ್ಲಿ ಎನ್ಪಿಪಿ ಮತ್ತು ಬಿಜೆಪಿ ಸೇರಿ ಸರ್ಕಾರ ರಚಿಸುವಂತ ಸಾಧ್ಯತೆಗಳು ದಟ್ಟವಾಗಿದೆ. ಆದ್ದರಿಂದ ಮಾತುಕತೆಗಳು ನಡೆದಿವೆ ಅಂತ ಹೇಳಲಾಗ್ತಾ ಇದೆ. ದೇಶದ 8 ರಾಷ್ಟ್ರೀಯ ಪಕ್ಷಗಳು 2021-22ನೇ ಹಣಕಾಸು ವರ್ಷದ ತಮ್ಮ ಆದಾಯವನ್ನು ಘೋಷಿಸಿಕೊಂಡಿವೆ. ಈ ಹಣಕಾಸು ವರ್ಷದ ಅವಧಿಯಲ್ಲಿ 8 ಪಕ್ಷಗಳಿಗೆ 3,289 ಕೋಟಿ ಆದಾಯ ಬಂದಿದೆ. ಈ ಮೊತ್ತದ ಅರ್ಧದಷ್ಟು ಆದಾಯ ಕೇವಲ ಬಿಜೆಪಿ ಪಕ್ಷಕ್ಕೆ ಬಂದಿದೆ. ಬಿಜೆಪಿಗೆ 1,917 ಕೋಟಿ ದೇಣಿಗೆ ಬಂದಿದ್ರೆ ಟಿಎಂಸಿ 545 ಕೋಟಿ ಆದಾಯವನ್ನು ಪಡೆದು 2ನೇ ಸ್ಥಾನದಲ್ಲಿದೆ. ಇನ್ನು 541 ಕೋಟಿ ಆದಾಯ ಪಡೆದಿರೋ ಕಾಂಗ್ರೆಸ್ 3ನೇ ಸ್ಥಾನದಲ್ಲಿದೆ. ಬೆಂಗಳೂರಿನಲ್ಲಿ ಒಂದು ಡೆಡ್ಲಿ ಆಕ್ಸಿಡೆಂಟ್ ನಡೆದಿದೆ. ಕಾರಿಗೆ ಸಿಮೆಂಟ್ ಮಿಕ್ಸರ್ ಲಾರಿ ಡಿಕ್ಕಿ ಹೊಡೆದಿರುವಂತಹ ವಿಡಿಯೋ ವೈರಲ್ ಆಗಿದೆ. ವ್ಯಕ್ತಿಯೋರ್ವ ಬೆಂಗಳೂರು ಪೊಲೀಸರಿಗೆ ವಿಡಿಯೋ ಟ್ಯಾಗ್ ಮಾಡಿದ್ದು ತಾಯಿ ಮಗಳು ಸಾವನ್ನಪ್ಪಿದ್ದಾರೆ ಅಂತ ಬರೆದಿದ್ದಾನೆ. ಸದ್ಯ ಪೊಲೀಸರು ಎಲ್ಲಿ ಘಟನೆ ನಡೆಯಿತು ಅಂತ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ.
ರಾಜಸ್ಥಾನದಲ್ಲಿ ಅಕ್ರಮವಾಗಿ ಸಾಗಿಸುತ್ತಿದ್ದ 6,75,00,000 ಹಣವನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಬಿಲ್ವಾರಾದಲ್ಲಿ ಕಾರ್ನಲ್ಲಿ ಕೋಟಿ ಹಣ ಸಾಗಿಸಲಾಗ್ತಾ ಇತ್ತು. ಸದ್ಯ ಪೊಲೀಸರು ಹಣ ವಶಕ್ಕೆ ಪಡೆದು ತನಿಖೆ ನಡೆಸುತ್ತಿದ್ದಾರೆ. ನಟಿ ಕಾರುಣ್ಯರಾಮ್ ರಾಜರಾಜೇಶ್ವರಿ ನಗರದಲ್ಲಿ ರಾತ್ರೋರಾತ್ರಿ ರಸ್ತೆ ಗುಂಡಿಗಳನ್ನು ಮುಚ್ಚಿದ್ದಾರೆ. ತನ್ನ ಸ್ನೇಹಿತರು ಹಾಗೂ ಆಪ್ತರೊಟ್ಟಿಗೆ ಸೇರಿ ಕಾಂಕ್ರೀಟ್ ಹಾಕಿ ಸಾಕಷ್ಟು ಗುಂಡಿಗಳನ್ನು ಮುಚ್ಚಿದ್ದಾರೆ. ನಿನ್ನೆ ರಾತ್ರಿ 11 ಗಂಟೆಗೆ ಕೆಲ ರಸ್ತೆಗಳ ಗುಂಡಿಗಳನ್ನು ಮುಚ್ಚಿ ಕಾರುಣ್ಯ ಗಮನ ಸೆಳೆದಿದ್ದಾರೆ. అంటే మన సినిమా ఇంత ఎక్సలెంట్ గా వస్తుంది కదా, టైటిల్ పెట్టే టైం వచ్చిందంట. కొన్ని అన్బిలీవబుల్ టైటిల్ ఆప్షన్స్ వచ్చాయి. ఇది ఎలా ఉందో చెప్పు. దేవసేన, నీ మనసులో ఉన్నది నేనేనా? నో. ఓకే, హౌ అబౌట్ దిస్? స్వీటీతో ఎవడి క్యూటీ?